ಕಾರ್ಯಕ್ರಮ ದನಗಳ ಪಾಸ್ ವಿತರಣೆ. ಅದಾದ ನಂತರ ಮಹಾರಥೋತ್ಸವದ ಮೇಲೆ ಇಟ್ಟಂತ 5 ಫಲಗಳ ಸವಾಲ್ ಕಾರ್ಯಕ್ರಮ. ಸವಾಲ್ ಅಂತಂದ್ರೆ ಈಗಾಗಲೇ ನಿಮಗೆ ಗೊತ್ತೈತಿ. ಈಗ ಸವಾಲ್ ಮಾಡುವುದನ್ನು ರದ್ದು ಮಾಡಲಾಗೈತಿ. ಯಾರಿಗೆ ಫಲವನ್ನು ತಗೋಬೇಕಂತ ಆಸೆ ಐತ್ಲ, ವೇದಿಕೆಯ ನಮ್ಮ ಎಡಭಾಗದಲ್ಲಿ ಹೆಸರು ಬರ್ಕೋತಾ ಇದ್ದಾರೆ, ಅಲ್ಲಿ ಬಂದು ತಮ್ಮ ಹೆಸರನ್ನು ನೋಂದಾಯಿಸಬೇಕು. ಆ ಹೆಸರುಗಳನ್ನು ಡಬ್ಬಿ ಒಳಗೆ ಹಾಕ್ತೀವಿ. ಅಲ್ಲಿ 5 ಚೀಟಿಗಳನ್ನು ಎತ್ತಲಾಗುವುದು. ಅದರೊಳಗೆ ಯಾರ್ದು ಹೆಸರು ಬರುತ್ತಲ್ಲ ಅವರು ಮುಂದಿನ ವರ್ಷ ನಮಗೆ ಏನು ಅದರಿಂದ ಲಾಭ ಆಗಿರ್ತೈತಲ್ಲ ಆ ಹಣವನ್ನು ಮಠಕ್ಕೆ ತಂದು ಕೊಡೋದೈತಿ. ಇದಕ್ಕೆ ಯಾರು ನಮ್ಮ ಊರವ್ರು ಅಷ್ಟೇ ಇಲ್ಲ, ಸುತ್ತಮುತ್ತಲಿನ ಗ್ರಾಮಸ್ಥರು ಇಡೀ ದೇಶದೊಳಗೆ ಇರ್ತಕ್ಕಂಥವ್ರು ಯಾರು ಬೇಕಾದವ್ರು ಇದನ್ನು ಕೇಳ್ಬೋದು. ಅದರ ಜೊತೆಗೆ ಅವರು ಫಲದ ಹಣವನ್ನು ಮುಂದಿನ ವರ್ಷ ಜಾತ್ರೆಗಿಂತ ಪೂರ್ವದಲ್ಲಿ ಒಂದು 4-5 ದಿವಸ ಮೊದಲು ಆ ಹಣವನ್ನು ಕೊಡೋದೈತಿ. ತಮಗೆಲ್ಲ ಗೊತ್ತೈತಿ. ತಾಯಂದಿರು ಇದರೊಳಗೆ ಭಾಗವಹಿಸ್ಬೋದು, ಶರಣರು ಕೂಡ ಯಾರು ಬೇಕಾದವ್ರು ಕೇಳ್ಬೋದು, ಸುತ್ತಮುತ್ತಲ ಗ್ರಾಮದವರು ಕೂಡ ಕೇಳ್ಬೋದು. ಈಗ ಮೊದಲು ನಮ್ಮ ರೈತ ಬಾಂಧವರು ನಮ್ಮ ಸುತ್ತಮುತ್ತಲ ಗ್ರಾಮದಿಂದ ತಂದಂಥ ದನಗಳ ಪಾಸ್ ವಿತರಣೆ ಕಾರ್ಯಕ್ರಮ ಈ ವೇದಿಕೆ ಮೇಲೆ ನಡೀತೈತಿ. ಅದಾದ ನಂತರ ಫಲಗಳ ಚೀಟಿ ಎತ್ತುವ ಸವಾಲ್ ಕ್ರಿಯೆ. ಈಗ ಮೊದಲನೇದಾಗಿ ಈ ಮಾನ್ಯರ ಹೆಸರನ್ನ ಯಾರ್ಯಾರು ಕೂಗ್ತಿಲ್ಲ ಅವರು ಆದಷ್ಟು ವೇದಿಕೆ ಮುಂದ್ಗಡೆ ರೆಡಿ ಒಳಗಿರಬೇಕು. ತಾನಾಜಿ ತುಕಾರಾಮ್ ಪಡ್ತಾರೆ, ಸುರೇಶ್ ಅಗ್ನು ಬಾರಸ್ಗಾರ್, ಜಹಾಂಗೀರ್ ರಾಜಮುಲ್ಲಾ ಕಡಲ್ಗಿ, ಮುಸ್ತಾ ಬಾಳು ಮುಲ್ಲಾ ಕವಟೆಮಂಕಾಳ್, ಸತ್ಯಪ್ಪ ರೇವಣ್ಣ ಬಿರಾದಾರ್ ಸಾಕಿನ್ ಇಂಗಳಗಾಂವ್, ಮುತ್ತಪ್ಪ ಬೀರಪ್ಪ ಬಾನುಶೆ ಸಾಕಿನ್ ಚಮಕೇರಿ, ಸಿದ್ದಪ್ಪ ವನ್ನಪ್ಪ ಬಾನುಶೆ ಸಾಕಿನ್ ಚಮಕೇರಿ, ಮಾಳಪ್ಪ ಕಾಸಪ್ಪ ಬಾನುಶೆ ಸಾಕಿನ್ ಚಮಕೇರಿ, ಸಚಿನ್ ಸುರೇಶ್ ಬಾನುಶೆ ಸಾಕಿನ್ ಚಮಿ, ಇವರೆಲ್ಲರೂ ತಮ್ಮ ತಯಾರಿ ಒಳಗೆ ಇರಬೇಕು. ಮತ್ತು ಈಗಾಗಲೇ ತಮ್ಮ ಕಡೆ ಚೀಟಿಗಳನ್ನು ಕೊಟ್ಟಿದ್ದಾರೆ. ಆ ಪಾಸ್ಗಳನ್ನು ಒಯ್ಯೋತ್ನಾಗ ನಾವು ಯಾರು ಕರಿತೀವಲ್ಲ ಅವ್ರು ಬಂದು ಚೀಟಿಗಳನ್ನು ತೋರಿಸಿ ಪಾಸ್ಗಳನ್ನು ಒಯ್ಯಬೇಕಾಗಿ ವಿನಂತಿ. ಇದಾದ ನಂತರ 2ರಲ್ಲಿ ಹೊರೆಯೋಲ್ಲ ಪ್ರಕಾಶ್ ಶ್ರೀಮಂತ್ ಮೋರೆ, ಅಶೋಕ್ ಶ್ರೀಗನ್ ಪಡ್ತಾರೆ, ಸುದರ್ಶನ್ ರಮೇಶ್ ಕವಟೇಕರ್, ಹನುಮಂತ್ ಕುಮಾರ್ ಕೋಷ್ಟಿ, ಸಚಿನ್ ನಾಮದೇವ್ ಪಡ್ತಾರೆ, ಅಯ್ಯಪ್ಪ ಮಲ್ಲಪ್ಪ ಶೆಟ್ಟರ್, ಬಾಬಾ ಸಾಹೇಬ್ ದೋಂಡಿಬಾ ಸಾವಂತ್, ಇವರೆಲ್ಲರೂ ಮನೆಯರ ಹೆಸರುಗಳನ್ನು ಕೂಗಿದಂಥ ಮನೆಯರು ಅದಷ್ಟು ವೇದಿಕೆ ಮುಂದ್ಗಡೆ ಕೂತ್ಕೋಬೇಕು. ಎಲ್ಲರೂ ತೇರಿ ಮುಂದೆ ಎಲ್ಲರೂ ಕೆಳಗೆ ಕೊಡ್ರಿ, ಹಿಂದಿನವ್ರು ಕಾಣೋದಿಲ್ಲ. ಅದೇನು ಬೇಡ, ಅದು ಆಮೇಲೆ. ವಿಜಯ ಶಿವಪ್ಪ ಅಜೂರ್, ಪರಶುರಾಮ್ ನಿಂಗಪ್ಪ ನರೋಡಿ, ಪರಸಪ್ಪ ಯಲ್ಲಪ್ಪ ಕುಡ್ಗೋಳ್, ಯಲ್ಲಪ್ಪ ನಿಂಗಪ್ಪ ನಾಯ್ಕ್, ಅಪ್ಪ ಸಾಬ್ ಸಿದ್ದಪ್ಪ ಕೊಂಡೂರ್, ಶಂಕರ್ ಗೌಡ ಹನುಮಂತಗೌಡ ಪಾಟೀಲ್, ಸೋಮಲಿಂಗ್ ಮುತ್ತಪ್ಪ ಪೂಜಾರಿ, ನಾನಾ ಸಾಬ್ ರಾಮು ಡುಯಿಪುಡಿ, ರಾವ್ ಸಾಬ್ ಮಲ್ಲಪ್ಪ ಕೊಂಡೂರ್, ಸಾಗರ್ ಮಣಿಕ್ ಪ್ರಭು ನಾಯ್ಕ್, ಮಾರುತಿ ಶಿವನಿಂಗ್ ನಾವಿ, ಶ್ಯಾಮ್ ಹನುಮಂತ ಮಹಾರ್, ಶ್ರೀಶೈಲ್ ಲಕ್ಷ್ಮಣ ಹವಾಲ್ದಾರ್, ಮುರುಗಪ್ಪ ದುಂಡಪ್ಪ ಮಂಗ್ರೂಳ್, ಸಂತೋಷ್ ಸಂಜು ಬುಡ್ಡರ್, ಶ್ರೀಶೈಲ್ ಬಾಳಪ್ಪ ಮಾಳಿ, ರಮೇಶ್ ದತ್ತು ಕವಟೇಕರ್, ಪರಶುರಾಮ್ ಚಿದಾನಂದ್ ಕಾಂಬ್ಳೆ, ಮಲ್ಲಿಕಾರ್ಜುನ್ ಪರಗೌಡ ಪಾಟೀಲ್, ಹನುಮಂತ ಬಾಳಪ್ಪ ಸನದಿ. ಈ ಎಲ್ಲ ಮಾನ್ಯರು ತಮ್ಮ ಚೀಟಿಯ ತಯಾರಿಯೊಂದಿಗೆ ವೇದಿಕೆ ಮುಂದ್ಗಡೆ ಕೂತ್ಕೋಬೇಕು. ಹೆಸರು ಕೂಗಿದ ತಕ್ಷಣ ತಮ್ಮ ತಮ್ಮ ಬಹುಮಾನಗಳನ್ನು ಒಯ್ಯಬೇಕಾಗಿ ವಿನಂತಿ. ಅದೇ ರೀತಿ ಇದಾದ ನಂತರ ದನಗಳ ಖರೀದಿದಾರರಿಗೆ ಮತ್ತು ದಲ್ಲಾಳಿಗಳಿಗೆ ಬಹುಮಾನ ಕೂಡ, ಅವರಿಗೆ ಆಶೀರ್ವಾದ ಬಹುಮಾನ ಕೂಡ ಐತಿ. ಅವರ ಹೆಸರನ್ನು ಕೂಡ ಕೂಗ್ತಾ ಇದ್ದೀವಿ. ಆ ಮಾನ್ಯರು ವೇದಿಕೆಯ ಎಡಭಾಗದಲ್ಲಿ ಬಂದು ಕೊಡ್ಬೇಕು. ದಾವಲ್ ದತ್ತು ಶೇಖ್ ಸಾಕಿನ ಲಡ್ಗಿ, ಅಪ್ರೋಜ್ ದಾದಾ ಸಾಬ್ ನದಾಬ್, ಇವರು ಕೂಡ ವೇದಿಕೆಯ ಎಡಭಾಗದಲ್ಲಿ ಬಂದು ಕೊಡಿರ್ಬೇಕು. ಅನ್ನ ಖರೀದಿದಾರರು ಪಾರಿಸ್ ಶ್ರೀಮಂತ್ ರಾಜಮಾನೆ ಸಾಕಿನ್ ನಂದಗಾಂವ್, ರಾಜು ಸಾಬ್ ನದಾಪ್ ನಂದಗಾಂವ್ ಕೂಡ ಇವರೆಲ್ಲ ವೇದಿಕೆಯ ಮುಂದ್ಗಡೆ ಬಂದು ಕೂಡಿರ್ಬೇಕಾಗಿ ವಿನಂತಿ. ದನಗಳ ದಲ್ಲಾಳಿಗಳು ಈಗಾಗಲೇ ಏನಪ್ಪಾ ಅಂದ್ರೆ ನಮ್ಮ ಊರು ಜಾತ್ರೆ ಒಳಗೆ ಯಾರು ಹೆಚ್ಚು ದನಗಳನ್ನು ಖರೀದಿ ಮಾಡ್ತಾರಲ್ಲ ಅವರಿಗೆ ಬಂಗಾರ ಅರ್ಧ ತೊಲಿ ಬಂಗಾರ ಇತ್ತು. ಯಾಕಂದ್ರೆ ಬಂಗಾರ ಆಗಿ ರೇಟ್ ಯಾವ ರೀತಿ ಐತಿ ಅನ್ನೋದು ಈಗ ತಮಗೆಲ್ಲ ಗೊತ್ತೈತಿ. ಬಂಗಾರ ಅದಕ್ಕೆ ಅಂತ ಒಂದು ನಮ್ಮ ಜಾತ್ರೆ ಒಳಗೆ ಬಂದು ತಮ್ಮ ಲಾಭ ಅಲ್ದ ಸುಮಾರು ಅರ್ಧ ತೊಲಿ ಬಂಗಾರ ಅಂದ್ರೆ ಇವತ್ತು 75,000 ರೂಪಾಯಿ. ಅದು 3 ದಿನದಾಗ ಅವ್ರಿಗೆ ಹೋಗುತ್ತೆ. ಅದು ಯಾರಿಗೆ ಹೋಗತ್ತೆ ನೋಡೋನು, ಅವರು ಬಂದು ಕೊಡ್ಬೇಕು. ಈಗ ದನಗಳ ಪಾಸ್ ವಿತರಣೆ ಪ್ರಾರಂಭ. ಮೊದಲನೇದಾಗಿ ಇವತ್ತು ಈ ದನಗಳ ಪಾಸ್ ವಿತರಣೆ ಕಾರ್ಯಕ್ರಮ ಮೇಲೆ ವೇದಿಕೆಯ ಮೇಲೆ ಆಸೀನರಾದ ಪೂಜ್ಯರು ಹಾಗೂ ಗುಂಡೇವಾಡಿ
ದವಾಖಾನೆಯ ಸಹಾಯಕರು ಪಶುವೈದ್ಯಾಧಿಕಾರಿ ಆದಂತ ಬೀರಪ್ಪ ಯಲ್ಲಮ್ಮಗುಡಿ ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಯಾಕಪ್ಪ ಅಂದ್ರ ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಅದ್ರ ಹಿಂದೆ ಕಾಣದ ಕೈಗಳು ಭಾಳ ಇರ್ತಾವ. ಸುಮ್ಮನೆ ನಾವು ಇಲ್ಲಿ ಮುಂದೆ ಹೋದ್ರು ದಟ್ಟ ಇರ್ತೈತಿ, ಹಿಂದೆ ಕೆಲಸ ಮಾಡಿದವ್ರು ಭಾಳ ಮಂದಿ ಇರ್ತಾರ. ಅದಕ್ಕೆ ಅದು ಭಾಳ ಮಹತ್ವ ಐತಿ. ಅದನ್ನ ತಿಳ್ಕೊಂಡು ನಾವು ಮಾಡ್ಬೇಕಾಗೈತಿ. ಎಲ್ಲ ಅಂತವ್ರಿಗೆ ಸನ್ಮಾನ ಮಾಡ್ಬೇಕಾಗೈತಿ. ನಾವು ಬಂದ ಜಾತ್ರೆಗಷ್ಟ ಕೇಳೋದಲ್ಲ, ಅವ್ರು ಸುಮಾರು ದಿನಗಳಿಂದ ಶ್ರಮವನ್ನ ಪಟ್ಟಿರ್ತಾರ. ಅವ್ರನ್ನ ನಾವು ನೆನೆಸ್ಬೇಕಾಗೈತಿ. ಈ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಬಹಳ ಯಶಸ್ವಿ ಇರ್ತದೆ. ಅದಕ್ಕೆ ಅವರಿಗೆ ನೆನೆಸುತ್ತಾ ಇವತ್ತ ಈ ಬಹುಮಾನ ವಿತರಣೆ ಕಾರ್ಯಕ್ರಮ ಪ್ರಾರಂಭ. ಮೊದಲನೇದಾಗಿ ಹಾಲಲ್ಲಿ ಹೋರಿ ತಾನಾಜಿ ತುಕಾರಾಮ್ ಪಡ್ತಾರೆ. ಪ್ರಥಮ ಹಾಲಲ್ಲಿ ಹೋರಿಯಲ್ಲಿ ತಾನಾಜಿ ಬರ್ರಿ, ಅವ್ರ ಚೀಟಿಯೊಂದಿಗೆ ವೇದಿಕೆ ಮೇಲೆ ಬಂದು ತಮ್ಮ ಬಹುಮಾನವನ್ನ ಒಯ್ಬೇಕು. ಬೇಗ ಬರ್ಬೇಕು. ನೆಕ್ಸ್ಟ್ ಎರಡನೇದವರು ಸುರೇಶ್ ಅಗನು ಬಾರಸ್ಗಾರ್. ಹಾಲಲ್ಲಿ ಹೋರಿಯಲ್ಲಿ ದ್ವಿತೀಯ ಸ್ಥಾನ ಸುರೇಶ್ ಅಗನು ಬಾರಸ್ಗಾರ್ ಸಾಕಿನ್ ತಿಕೋಟ. ಜಹಾಂಗೀರ್ ಮೂರನೇದವರು ಜಹಾಂಗೀರ್ ರಾಜಮುಲ್ಲಾ ಕಡಲ್ಗಿ ಸಾಕಿನ್ ಹುಕ್ಕೇರಿ. ಹಾಲಲ್ಲಿ ಹೋರಿಯಲ್ಲಿ ತೃತೀಯ. ದಯವಿಟ್ಟು ಮಾನ್ಯರು ತಮ್ಮ ಚೀಟಿಗಳನ್ನು ತೆಗೆದುಕೊಂಡು ಬರ್ಬೇಕು. ಯಾಕಂದ್ರೆ ನಿಮ್ಮ ಮಾರಿ ನಾವು ನೋಡಿರುದಿಲ್ಲ, ನೀವು ನೋಡಿರುದಿಲ್ಲ. ಇಲ್ಲಿ ಯಾರು ಬಹುಮಾನ ಒಯ್ಬಾರು. ಅದಕ್ಕೆ ನಮಗ್ ಸಾಕ್ಷಿ ಏನಪ್ಪಾ ಅಂದ್ರೆ ಚೀಟಿನ. ಮಸ್ತಾನ್ ಬಾಳು ಮುಲ್ಲಾ ಕೌಟೆ ಮಂಕಾಳ್ ಸಮಾಧಾನಕರ. ಮುಸ್ತಾನ್ ಬಾಳು ಮುಲ್ಲಾ ಸಮಾಧಾನಕರ ಅದರೇ. ಸತ್ಯಪ್ಪ ರೇವಣ್ಣ ಬಿರಾದಾರ್ ಸಾಕಿನಿಗಳಗಾರ್ ಇವರು ಸಮಾಧಾನಕರ. ಮುತ್ತಪ್ಪ ಬೀರಪ್ಪ ಬಾನೋಸೆ ಸಾಕಿನ್ ಚಮಕೇರಿ. ಬೀರಪ್ಪ ಬಾನೋಸೆ ಅದರಿ. ಬರ್ರಿ ಯಾರದರಿ ಬೇಗ. ಮುತ್ತಪ್ಪ ಬೀರಪ್ಪ ಬಾನೋಸೆ ಸಾಕಿನ್ ಚಮಕೇರಿ ಸಮಾಧಾನಕರ. ಹಾಲಲ್ಲಿ ಹೋರಿ ಬರ್ರಿ ಸಮಾಧಾನಕರ. ಸಿದ್ದಪ್ಪ ಹೊನ್ನಪ್ಪ ಬಾನೋಸೆ ಹಾಲಲ್ಲಿ ಹೋರಿಗಳಲ್ಲಿ ಸಮಾಧಾನಕರ. ಸಿದ್ದಪ್ಪ ಹೊನ್ನಪ್ಪ ಬಾನೋಸೆ. ನೆಕ್ಸ್ಟ್ ಮಾಳಪ್ಪ ಕಾಸಪ್ಪ ಬಾನೋಸೆ ಸಮಾಧಾನಕರ. ಸಮಾಧಾನಕರ ಹಾಲಲ್ಲಿಯಲ್ಲಿ ಕೊನೆಯದು ಸಚಿನ್ ಸುರೇಶ್ ಬಾನೋಸೆ ಸಾಕಿನ್ ಚಮಕೇರಿ. ಸಚಿನ್ ಸುರೇಶ್ ಬಾನೋಸೆ ಅದರಿ. ಸಚಿನ್ ಸುರೇಶ್ ಬಾನುಸಿ ಯಾರು ಬರಕು ನೀನೇನ ಕೈ ಮಾಡು. ಬಾ ಬಾ ಮುಂದೆ ಬಾ. ಈಗ ಹಾಲಲ್ಲಿ ಹೋರಿಗಳ ಬಹುಮಾನ ವಿತರಣೆ ಮುಕ್ತಾಯ. ಎರಡಲ್ಲಿ ಹೋರಿ ಪ್ರಕಾಶ್ ಶ್ರೀಮಂತ್ ಮೋರಿ ಸಾಕಿನ್ ತೆಲ್ಸಂಗ. ಪ್ರಥಮ ಹೋರಿಯಲ್ಲಿ ಪ್ರಥಮ ಪ್ರಕಾಶ್ ಶ್ರೀಮಂತ್ ಮೋರಿ ಸಾಕಿನ್ ತೆಲ್ಸಂಗ. ಅಶೋಕ್ ಶ್ರೀರಂಗ್ ಪಡ್ತಾರೆ ಸಾಕಿನ್ ಪಡ್ತಾರವಾಡಿ. ಅಶೋಕ್ ಶ್ರೀರಂಗ್ ಪಡ್ತಾರೆ ಸಾಕಿನ್ ಪಡ್ತಾರವಾಡಿ. ತೃತೀಯ ಎರಡಲ್ಲಿ ಹೋರಿಯಲ್ಲಿ ಸುದರ್ಶನ್ ರಮೇಶ್ ಕೌಟೇಕರ್ ಸಾಕಿನ್ ಚಮಕೇರಿ. ನಾಲ್ಕಲ್ಲಿ ಹೋರಿಯಲ್ಲಿ ಪ್ರಥಮ ಹನುಮಂತ್ ಕುಮಾರ್ ಕೋಷ್ಟಿ ಸಾಕಿನ್ ತೀರ್ಥ. ಹನುಮಂತ ಕುಮಾರ್ ಕೋಷ್ಟಿ ಸಾಕಿನ್ ತೀರ್ಥ ಪ್ರಥಮ. ನಾಲ್ಕಲ್ಲಿ ದ್ವಿತೀಯ ಸಚಿನ್ ನಾಮದೇವ್ ಪಡ್ತಾರೆ ಸಾಕಿನ್ ತೆಲ್ಸಂಗ. ಈಗ ನಾಲ್ಕಲ್ಲಿ ಹೋರಿ ಬಹುಮಾನ ಮುಕ್ತಾಯ. ಆರಲ್ಲಿ ಹೋರಿ ಪ್ರಥಮ ಅಯ್ಯಪ್ಪ ಮಲ್ಲಪ್ಪ ಶೆಟ್ಟರ್ ಸಾಕಿನ್ ಮೈನಾರ್ಟಿ. ಆರಲ್ಲಿ ಹೋರಿಯಲ್ಲಿ ಪ್ರಥಮ ಅಯ್ಯಪ್ಪ ಮಲ್ಲಪ್ಪ ಶೆಟ್ಟರ್ ಸಾಕಿನ್ ಮೈನಾರ್ಟಿ. ದ್ವಿತೀಯ ಆರಲ್ಲಿ ಹೋರಿಯಲ್ಲಿ ದ್ವಿತೀಯ ಬಾಬಾ ಸಾಹೇಬ್ ದೋಂಡಿಬಾ ಸಾವಂತ್ ಸಾಕಿನ್ ಚಮಕೇರಿ. ಬಾಬಾ ಸಾಹೇಬ್ ದೋಂಡಿಬಾ ಸಾವಂತ್ ಸಾಕಿನ್ ಚಮಕೇರಿ ಆರಲ್ಲಿ ಹೋರಿಯಲ್ಲಿ ದ್ವಿತೀಯ. ಈಗ ಆರಲ್ಲಿ ಹೋರಿ ಬಹುಮಾನ ವಿತರಣೆ ಮುಕ್ತಾಯ. ಮುಂದಿನ ಎತ್ತಿನ ಜೋಡೆತ್ತಿನಲ್ಲಿ
ವಿಶೇಷ ಬಹುಮಾನ ಐತಿ, ಅರ್ಧ ತೊಲಿ ಬಂಗಾರ ಐತಿ. ಜೋಡೆತ್ತುಗಳಲ್ಲಿ ಯಾರು ಪ್ರಥಮ ಆಗ್ತಾರಲ್ಲ ಅವ್ರಿಗೆ 5 ಗ್ರಾಮ್ ಬಂಗಾರ. ನೋಡ್ರಿ ಬಂಗಾರ 1 ರೂಪಾಯಿ. ವಿಜಯ್ ಶಿವಪ್ಪ ಅಜೂರ್ ಸಾಕಿನ್ ಶಿವನೂರ್ ಈ ಮನೆಯರು ಬರಬೇಕು ತಮ್ಮ ಚೀಟಿಯೊಂದಿಗೆ. ನಮ್ಮ ಸುತ್ತಮುತ್ತ ಬಹುಶಃ ಕರ್ನಾಟಕದಾಗ ಎಲ್ಲಿ ಇರ್ಲಾಕಿಲ್ಲ ಹಿಂಗ ಊಟ ಕೊಟ್ಟ ಜಾತ್ರೆ ಮಾಡಿಸಿ ಮ್ಯಾಗ ಬಂಗಾರ ಹಾಕಿ ಬಹುಮಾನ ಕೊಟ್ಟ. ಯಾಕ್ರೆ ರೈತರು ಬಂದವ್ರ ಎಲ್ಲಾರಿ ಐತೇನ್ರಿ ಹಿಂಗ ಬಂಗಾರ ಕೊಡುದು ಬಹುಶಃ ಈಗ ಬಹಳ ಕಡಿಮೆ ಆಗೈತಿ. ಯಾಕಂದ್ರೆ ಬಂಗಾರ 1 ರೂಪಾಯಿನ ಭಯ ಬರ್ತದೆ. ಯಾಕಂದ್ರೆ ಅವಾಗ ರೇಟ್ ಬೇರೆ ಇತ್ತ. ವಿಜಯ್ ಶಿವಪ್ಪ ಅಜೂರ್ ಈ ಮಹನೀಯರಿಗೆ ಅರ್ಧ ತೊಲಿ ಬಂಗಾರ. ಯಾಕಪ್ಪ ಅಂದ್ರ ಅವರು ಎತ್ತುಗಳು ಜೋಡಿಯಲ್ಲಿ ಪ್ರಥಮ ಸ್ಥಾನವನ್ನು ನೋಡೋರು. ಇಷ್ಟ ಕಡೆ ಹಾಕ್ರಿ. ಹಾ ಅದು ಜೋಡೆತ್ತಿನಲ್ಲಿ ಚಾಂಪಿಯನ್. ಇನ್ನು ಪ್ರಥಮ ಬೇರೆ, ಜೋಡೆತ್ತಿನಲ್ಲಿ ಚಾಂಪಿಯನ್ ವಿಜಯ್ ಶಿವಪ್ಪ ಅಜೂರ್. ಅವ್ರು ಹೀಗೆ ಬಹುಮಾನಗಳು ಸಿಗ್ಲಿ, ಅವ್ರು ಇನ್ನೂ ಚಾಂಪಿಯನ್ ಆಗ್ಲಿ. ಈಗ ಎತ್ತಿನ ಜೋಡಿನಲ್ಲಿ ಪ್ರಥಮ ಪರಶುರಾಮ್ ನಿಂಗಪ್ಪ ನೊರಡಿ ಸಾಕಿನ ಅತ್ನಿ. ಅದು ಚಾಂಪಿಯನ್ ಬೇರೆ, ಇದು ಪ್ರಥಮ ಬೇರೆ. ಜೋಡೆತ್ತಿನಲ್ಲಿ ಪ್ರಥಮ ಬರ್ರಿ ಯಾರು ಬಂದ್ರ. ದ್ವಿತೀಯ ಪರ್ಸಪ್ಪ ಯಲ್ಲಪ್ಪ ಕುಡ್ಗೋಳ ಸಾಕಿನ ಬಡಿಗವಾಡ. ಏನ್ ಬತ್ರಿ ತಾಲೂಕ್? ಗೋಕಾಕ್ ತಾಲೂಕ್. ಹಾ ರಾಯಬಾಗ ಗೋಕಾಕ್. ಯಲ್ಲಪ್ಪ ನಿಂಗಪ್ಪ ನಾಯಕ ಸಾಕಿನ ಕೋಳಿಗುಡ್ ತೃತೀಯ. ಯಲ್ಲಪ್ಪ ನಿಂಗಪ್ಪ ನಾಯಕ್ ಅದರಿ ಬರ್ರಿ. ಎತ್ತಿನ ಜೋಡಿನಲ್ಲಿ ಸಮಾಧಾನಕರ ಅಪ್ಪ ಸಾಬ್ ಸಿದ್ದಪ್ಪ ಕೊಂಡೂರ್ ಸಾಕಿನ ಗುಂಡೇವಾಡಿ ಸಮಾಧಾನಕರ. ಅಪ್ಪ ಸಾಬ್ ಸಿದ್ದಪ್ಪ ಕೊಣ್ಣೂರ್ ಸಾಕಿನ ಗುಂಡೇವಾಡಿ ಎದರಿ ಸಮಾಧಾನಕರ. ಅಪ್ಪ ಸಾಬ್ ಸಿದ್ದಪ್ಪ ಕೊಣ್ಣೂರ್ ಸಾಕಿನ ಗುಂಡೇವಾಡಿ ಸಮಾಧಾನಕರ ಇಲ್ಲ. ನೆಕ್ಸ್ಟ್ ಶಂಕರಗೌಡ ಹನುಮಂತಗೌಡ ಪಾಟೀಲ್ ಸಾಕಿನ ಕೋಳಿಗುಡ್ಡ. ಶಂಕರಗೌಡ ಹನುಮಂತಗೌಡ ಪಾಟೀಲ್ ಸಾಕಿನ ಕೋಳಿಗುಡ್ಡ. ಹನುಮಂತಗೌಡ ಪಾಟೀಲ್ ಶಂಕರಗೌಡನ್ರಿ. ನೆಕ್ಸ್ಟ್ ಸೋಮಲಿಂಗ್ ಮುತ್ತಪ್ಪ ಪೂಜಾರಿ ಸಾಕಿನ ಹಿಪ್ಪರ್ಗಿ. ಸೋಮಲಿಂಗ್ ಮುತ್ತಪ್ಪ ಪೂಜಾರಿ ಸಾಕಿನ್ ಹಿಪ್ಪರ್ಗಿ ಸಮಾಧಾನಕರ. ಮತ್ತೊಂದು ಸಮಾಧಾನಕರ ನಾನಾ ಸಾಬ್ ರಾಮು ಡೊಯ್ಪುಡೆ ಸಾಕಿನ ಹುಲಗಬಾಳ್. ಬರ್ರಿ. ಜೋಡೆತ್ತಿನಲ್ಲಿ ಸಮಾಧಾನಕರ ನಾನಾ ಸಾಬ್ ರಾಮು ಡೊಯ್ಪುಡೆ ಸಾಕಿನ ಹುಲಗಬಾಳ್. ಇಲ್ಲಿಗೆ ಜೋಡೆತ್ತಿನ ಬಹುಮಾನ ವಿತರಣೆ ಮುಕ್ತಾಯ. ಈಗ ಆಕಳ ಮಣಕು ರಾವ್ ಸಾಬ್ ಮಲ್ಲಪ್ಪ ಕೊಣ್ಣೂರ್ ಸಾಕಿನ ಗುಂಡೇವಾಡಿ ಪ್ರಥಮ. ರಾವ್ ಸಾಬ್ ಮಲ್ಲಪ್ಪ ಕೊಣ್ಣೂರ್ ಸಾಕಿನ ಗುಂಡೇವಾಡಿ ಪ್ರಥಮ. ರಾವ್ ಸಾಬ್ ಮಲ್ಲಪ್ಪ ಕೊಣ್ಣೂರ್ ಸಾಕಿನ ಗುಂಡೇವಾಡಿ. ದ್ವಿತೀಯ ಸಾಗರ್ ಮಾಣಿಕ್ ಪ್ರಭು ನಾಯಕ್ ಸಾಕಿನ ಐಗಳಿ. ದ್ವಿತೀಯ ಸಾಗರ್ ಅನ್ರ. ಎಸ್. ತೃತೀಯ ಮಾರುತಿ ಶಿವನಿಂಗ್ ನಾವಿ ಸಾಕಿನ ಚಮಕೇರಿ. ತೃತೀಯ ಆಕಳ ಮಣಕು ತೃತೀಯ ಮುಗಿತಲ್ಲ. ಸಮಾಧಾನಕರ ಶ್ಯಾಮ್ ಹನುಮಂತ್ ಮಹಾರ್ ಸಾಕಿನ ಚಮಕೇರಿ. ಆಕಳ ಮಣಕಿನಲ್ಲಿ ಸಮಾಧಾನಕರ ಶ್ಯಾಮ್ ಹನುಮಂತ್ ಮಹಾರ್ ಸಾಕಿನ ಚಮಕೇರಿ. ಆಕಳು ಈಗ ಆಕಳ ಮಣಕ್ ಮುಗಿತು. ಆಕಳು ಅದರ ಬಹುಮಾನ ಪ್ರಥಮ ಶ್ರೀಶೈಲ್ ಲಕ್ಷ್ಮಣ್ ಹವಾಲ್ದಾರ್. ಶ್ರೀಶೈಲ್ ಲಕ್ಷ್ಮಣ್ ಹವಾಲ್ದಾರ್ ಸಾಕಿನ ಅತನಿ ಪ್ರಥಮ. ಅದೇ ರೀತಿ ಆಕಳು ಈ ಸ್ಪರ್ಧೆಯಲ್ಲಿ ದ್ವಿತೀಯ
ಮುರುಗಪ್ಪ ದುಂಡಪ್ಪ ಮಂಗ್ರೂಳ್ ಸಾಕಿನ್ ಚಮಕೇರಿ. ಮುರುಗಪ್ಪ ದುಂಡಪ್ಪ ಮಂಗ್ರೂಳ್ ಸಾಕಿನ್ ಚಮಕೇರಿ ಆಕಳು ದ್ವಿತೀಯ. ಸಂಜು ಬುಡ್ಡರ್ ಸಾಕಿನತನಿ ಬರ್ರಿ ತೃತೀಯ. ಸಮಾಧಾನಕರ ಶ್ರೀಶೈಲ್ ಬಾಳಪ್ಪ ಮಾಳಿ ಸಾಕಿನ್ ಚಮಕೇರಿ. ಸಮಾಧಾನಕರ ಶ್ರೀಶೈಲ್ ಬಾಳಪ್ಪ ಮಾಳಿ ಸಾಕಿನ ಚಮಕೇರಿ ಸಮಾಧಾನಕರ ಆಕಳು ರಮೇಶ್ ದತ್ತು ಕೌಟೇಕರ್ ಸಾಕಿನ ಚಮಕೇರಿ. ರಮೇಶ್ ದತ್ತು ಕೌಟೇಕರ್ ಸಮಾಧಾನಕರ ಸಮಾಧಾನ ಬಾ. ಸಾಕಿನ್ ಗುಂಡೇವಾಡಿ ಪರಶುರಾಮ್ ಚಿದಾನಂದ್ ಕಾಂಬ್ಳೆ ಸಾಕಿನ್ ಗುಂಡೇವಾಡಿ. ಸಮಾಧಾನಕರ ಮಲ್ಲಿಕಾರ್ಜುನ್ ಪರಗೌಡ ಪಾಟೀಲ್ ಸಾಕಿನ ಐಗಳಿ. ಸಮಾಧಾನಕರ ಮಲ್ಲಿಕಾರ್ಜುನ್. ಜರ ಹೇಳಿ ನಂಗ. ಈಗ ಬಹುಮಾನಗಳ ವಿತರಣೆ ಐತಿ. ವಿಶೇಷ ಏನಪ್ಪಾ ಅಂತಂದ್ರ ಜಾತ್ರೆಯ ಇವತ್ತು ಕೊನೆಯ ದಿನ. ರೈತ ಬಾಂಧವರೆಲ್ಲ ಬಹಳ ಖುಷಿಯಿಂದ ತಮ್ಮ ಊರಿಗೆ ಮರಳ್ತಾ ಇದ್ದಾರೆ. ತಮ್ಮ ಪಶುಗಳನ್ನು ತೆಗೆದುಕೊಂಡು ಮುಂದಿನ ವರ್ಷ ಬರುವಾಗ ನಿಮ್ಮ ಆಜುಬಾಜು ಇದ್ದವ್ರನ್ನ ಎಲ್ಲರನ್ನು ಹೆಚ್ಚು ದನಗಳನ್ನ ಕರ್ಕೊಂಡು ನಮ್ಮ ಜಾತ್ರೆಗೆ ಬರಬೇಕು, ಹೆಚ್ಚು ಬಹುಮಾನ ಪಡ್ಕೋಬೇಕು ಅಂದ್ರೆ ನಮಗ್ ಖುಷಿ ಆಗತ್ತೆ. ಅದಕ್ಕೆ ಅಂತ ಒಂದು ವ್ಯವಸ್ಥೆ ಇಲ್ಲೆಲ್ಲ ಐತೆ. ನೀರು, ನೆರಳು, ಆಹಾರ, ಪಶು ವೈದ್ಯಾಧಿಕಾರಿಗಳು, ನಿಮಗ್ ಮನುಷ್ಯರಿಗೂ ದವಾಖಾನೆ ಐತಿ. ಈಗ ಅದಕ್ಕ ಎಲ್ಲರೂ ಹೆಚ್ಚಿನ ಬಂದು ಬರಬೇಕು. ಮುರುಗಪ್ಪ ಆತನ ನೆಕ್ಸ್ಟ್ ತಗೊಂಡಲ್ಲ ಮುರುಗಪ್ಪ ದುಂಡಪ್ಪ ಮಗಳ. ನೆಕ್ಸ್ಟ್ ಸಮಾಧಾನಕರ ಮಲ್ಲಿಕಾರ್ಜುನ್ ಪರಗೌಡ ಪಾಟೀಲ್ ಸಾಕಿನ ಐಗಳಿ. ಹನುಮಂತ ಬಾಳಪ್ಪ ಸಣದಿ ಸಾಕಿನ ಚಮಕೇರಿ ಸಮಾಧಾನಕರ. ಇಲ್ಲಿಗೆ ರೈತ ಬಾಂಧವರು ತಂದಂತ ದನಗಳ ಪಾಸ್ ವಿತರಣೆ ಕಾರ್ಯಕ್ರಮ ಮುಕ್ತಾಯ. ಇನ್ನ ನಮ್ಮ ಊರಿನ ಜಾತ್ರೆಗೆ ರೈತ ಬಾಂಧವರು ದನಗಳನ್ನ ತೆಗೆದುಕೊಂಡು ಬಂದಿದ್ದಾರಲ್ಲ ವ್ಯಾಪಾರಕ್ಕಾಗಿ, ಆ ವ್ಯಾಪಾರ ಮಾಡಲು ಸಹಾಯ ಮಾಡತಕ್ಕಂಥವ್ರಿಗೆ ದಲ್ಲಾಳಿಗಳು ಅಂತ ಕರೀತಾರೆ. ಖರೀದಿ ಮಾಡಿದವರಿಗೆ ಖರೀದಿದಾರ ತರು, ಅವ್ರಿಬ್ಬರಿಗೆ ಕೂಡಿಸ್ಬೇಕಲ್ಲ. ಈಗ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ನಡುವೊಬ್ರು ಇರ್ತಾರಲ್ಲ, ಅವ್ರು ಆ ಕಡೆ ಹೇಳ್ಬೇಕು ಈ ಕಡೆ ಹೇಳ್ಬೇಕು, ಅದ್ರ ಜೊತೆಗೆ ತಮ್ಮ ಲಾಭನೂ ಇರ್ತೈತಿ. ಆದ್ರೆ ಕೂಡ್ಸೋದು ಬಹಳ ಮಹತ್ವ ಐತಿ. ಯಾಕಂದ್ರೆ ಅವನಿಗೂ ಕರೆಕ್ಟ್, ಅವನಿಗೂ ಬರೋಬ್ಬರಿ ಅನಿಸ್ಬೇಕು, ಇವನಿಗೂ ಬರೋಬ್ಬರಿ ಅನಿಸ್ಬೇಕು. ಅದು ಒಂದು ಕಲೆನ. ಅಂತ ಒಂದು ಕಲೆ ಒಳಗ ಅವ್ರಿಗೆ ನಾವು ದಲ್ಲಾಳಿಗಳು ಅಂತ ಕರಿತೇವೆ. ಆ ದಲ್ಲಾಳಿ ಒಳಗ ನಮ್ಮಲ್ಲಿ ಏನಪ್ಪಾ ಅಂತಂದ್ರ ಯಾರು ಒಳ್ಳೆಯ ದಲ್ಲಾಳಿ ಮಾಡಿ ಹಣಕಾಸಿನ ಒಳಗ ಎಲ್ಲಾ ರೈತ ಬಾಂಧವರಿಗೆ ಸಹಾಯ ಮಾಡ್ಯಾರಲ್ಲ, ಅವ್ರಿಗೆ ನಮ್ಮ ಮಠದಿಂದ, ನಮಗೇನಿಲ್ಲ, ನಮ್ಮ ಮಠದಿಂದನ ಅವ್ರಿಗೆ ಮಾತಾಡಿ ನಮ್ ಸಹಾಯ ಐತಿ. ಅದಕ್ಕ ಅಂತ ಮಹನೀಯರು ದಲಾಲ್ ಅವರು ಇದನ್ನ ಬಹುಮಾನ ಪಡೆದಂತವ್ರು ದಾವಲ್ ದತ್ತು ಶೇಖ್ ಸಾಕಿನ್ ಎಲ್ಲಡಿಗೆ. ಇವರಿಗೆ ಒಂದು ಬೆಳ್ಳಿಯ ಕಡಗ ಇವರು ಒಟ್ಟು 34 ದನಗಳ ವ್ಯಾಪಾರ ಮಾಡಲು ದಲ್ಲಾಳಿಯನ್ನು ಮಾಡ್ಯಾರ. ಅವರ ಒಟ್ಟು ಏನಪ್ಪಾ ಅಂತಾರ ದನಗಳ ಕಿಮ್ಮತ್ತು 1,34,500 ರೂಪಾಯಿಗಳ ವ್ಯವಹಾರವನ್ನ ಮಾಡಿದ್ದಕ್ಕಾಗಿ ಅವರಿಗೆ ಆ ದಲ್ಲಾಳಿಯಿಂದ ಬಂದಂತ ವ್ಯವಹಾರ ಕಮಿಷನ್ ಬೇರೆ, ಆದ್ರೆ ಇದು ನಮ್ಮ ಮಠದಿಂದ ಕೊಡ್ತಕ್ಕಂತ ಬೆಳ್ಳಿಯ ಕಡಗ ಮತ್ತು ಒಂದು ಸನ್ಮಾನ, ಶ್ರೀಗಳ ಆಶೀರ್ವಾದ. ಈಗ ಅದೇ ರೀತಿ ಇನ್ನೊಬ್ಬರು ಮಹನೀಯರು ಶ್ರೀ ಅಫ್ರೋಜ್ ದಾದಾ ಸಾಬ್ ನದಾಬ್ ಸಾಕಿನ್ ನಂದಗಾಂವ್, ಇವರು ಕೂಡ ಖರೀದಿಸಿದ ದನಗಳು 5 ದನಗಳ ಕಿಮ್ಮತ್ತು 1,55,000 ರೂಪಾಯಿಗಳು. ಇದೇ ಈಗ ನಾ ಅವ್ರು ಹೇಳಿದ್ದು ಉಲ್ಟಾ ಹೇಳಿನಿ. 13,45,000 ಅವ್ರು ಮೊದಲನೇದವ್ರದು. ಯಾಕಂದ್ರೆ ನನಗಿಲ್ಲಿ 1,55 1,34 ಇದೆ. ಅದಕ್ಕೆ ಅವರು ಮೊದಲನೇ ಬೆಳ್ಳಿ ಕಡಗ ಪಡೆದಂತ ಮಹನೀಯರು 13,45,000 ವ್ಯವಹಾರವನ್ನು ಮಾಡ್ಯಾರ. ಇವರು 1,55,000. ಈಗ ಮತ್ತೊಂದು ವಿಶೇಷ
ಬಹುಮಾನ ಹಾಗೂ ಸನ್ಮಾನ ದನಗಳ ಖರೀದಿದಾರರಿಗೆ. ಈಗ ಅವರಿಬ್ಬರು ದಲ್ಲಾಳಿ ಮಾಡಿದ್ರೆ ಅವ್ರಿಗೆ ಕೂಡಿಸಿರು ತಗೋತಾನಲ್ಲ ಒಬ್ಬ ರೊಕ್ಕ ಕೊಟ್ಟ, ಅವ್ರಿಗೆ ನಾವು ಖರೀದಿದಾರರು ಅಂತ ಕರಿತೇವೆ. ಖರೀದಿದಾರ ಇಲ್ಲ ಅಂದ್ರೆ ವ್ಯವಹಾರ ಆಗೋದಿಲ್ಲ. ಹಂಗ ಆ ಖರೀದಿ ಮಾಡಿದಂತ ಮಹನೀಯರಿಗೂ ಕೂಡ ನಮ್ಮ ಮಠದಿಂದ ಸನ್ಮಾನ ಐತೆ. ಅವ್ರದ್ದು ಏನ್ ಖರೀದಿ ಮಾಡಿರ್ತಾರ ಅದ್ರ ಲಾಭ ಅವ್ರಿಗೆ ಬೇರೆ. ಅವ್ರಿಗೆ ಒಂದು ವಿಶೇಷದ ಏನಪ್ಪಾ ಅಂದ್ರೆ ಯಾರು ಹೆಚ್ಚು ದನಗಳನ್ನ ನಮ್ಮ ಜಾತ್ರೆ ಒಳಗೆ ಖರೀದಿ ಮಾಡ್ತಾರಲ್ಲ ಅವರಿಗೆ ಅರ್ಧ ತೊಲಿ ಬಂಗಾರ 5 ಗ್ರಾಮ್ ಸುಮಾರು 75,000 ರೂಪಾಯಿಗಳ ಇವತ್ತಿನ ಬಂಗಾರ ರೇಟ್ ಅಂತ ಒಂದು ಬಹುಮಾನವನ್ನ ನಮ್ಮ ಶ್ರೀ ಮಠದಿಂದ ಶ್ರೀಗಳು ಕೊಡ್ತಾ ಇದ್ದ. ಇವತ್ತ ಅಂತ ಬಹುಮಾನಗೆ ಪಡೆದಂತ ಮಹನೀಯರು ಶ್ರೀ ಪಾರೀಸ್ ಶ್ರೀಮಂತ್ ರಾಜಮನೆ ಸಾಕಿನ್ ನಂದಗಾಂವ್. ಈ ಮಹನೀಯರು ಬರಬೇಕು. ಪಾರೀಸ್ ಶ್ರೀಮಂತ್ ರಾಜಮನೆ ಸಾಕಿನ್ ನಂದಗಾಂವ್ ಇವರು ಖರೀದಿಸಿದ ಒಟ್ಟು ದನಗಳು 34. ಖರೀದಿಸಿದ ದನಗಳ ಕಿಮ್ಮತ್ತು ವ್ಯವಹಾರ ವಹಿವಾಟ 13,34,000 ರೂಪಾಯಿಗಳನ್ನ ಈ ನಮ್ಮ ಜಾತ್ರೆ ಒಳಗ ಅವರು ವ್ಯಯ ಮಾಡಿದ್ದಾರೆ, ಖರ್ಚು ಮಾಡಿ ದನಗಳನ್ನ ಖರೀದಿಸಿದ್ದಾರೆ. ಅವರಿಗೆ ಶ್ರೀಮಠದಿಂದ ಅರ್ಧ ತೊಲಿ ಬಂಗಾರ ಮುಂದಿನ ವರ್ಷ ಇನ್ನಷ್ಟು ಹೆಚ್ಚು ಖರೀದಿ ಮಾಡ್ಲಿ, ನಮ್ಮ ರೈತ ಬಾಂಧವರಿಗೆ ಸಹಾಯ ಮಾಡ್ಲಿ ಅಂತೇಳಿ ಆಶಿಸುತ್ತಾ ಅವರಿಗೆ ಧನ್ಯವಾದಗಳು ತರ್ಪಿಸುತ್ತಾ ಈಗ ನೆಕ್ಸ್ಟ್ ಮುಂದಿನವರು ಶ್ರೀ ರಾಜು ಸಾಬ್ ನದಾಬ್ ಸಾಕಿನ್ ನಂದಗಾಂವ್. ಇವರಿಗೆ ಕೋಶಾ ಪಟಕ ದ್ವಿತೀಯ. ಅವರಿಗೆ ರಾಜು ಸಾಬ್ ನದಾಬ್ ಸಾಕಿನ್ ನಂದಗಾಂವ್ ಇವರಿಗೆ ಕೋಶಾ ಪಟಕ. ಇವರು ಖರೀದಿಸಿದ ದನಗಳು 5. ದನಗಳ ಕಿಮ್ಮತ್ತು 1,55,000 ರೂಪಾಯಿಗಳು. ಈ ಮಹನೀಯರು ಶ್ರೀಗಳಿಂದ ಆಶೀರ್ವಾದ ಕೋಶಾ ಪಟಕದೊಂದಿಗೆ ಸನ್ಮಾನವನ್ನು ಸ್ವೀಕರಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊತೀವಿ. ಇದ್ರ ಅಲ್ಲಿ ಒಯ್ಬಹುದು, ಇಲ್ಲಾಂದ್ರೆ ನಮ್ಮ ಕಮಿಟಿ ಆಫೀಸ್ನಾಗ ಇರ್ತತಿ, ಅವ್ರ ಆಮೇಲೆ ಬಂದು ಒಯ್ಬಹುದು. ಅವ್ರಿಗಾಗಿ ಅದು ಇದ್ದೇ ಇರ್ತದೆ. ಈಗ ನಮಗೆ ಏನಪ್ಪಾ ಅಂತಾರ ದನಗಳ ಆಯ್ಕೆ ಮಾಡೋದು ಬಹಳ ಕಷ್ಟದ ಕೆಲಸ ಅದು. ಯಾಕಂದ್ರೆ ನಮ್ಮ ಮನೆಯೊಳಗೆ ಇರುದು ನಮ್ಮೆಲ್ಲ ಬಹಳ ಚಂದ ಕಾಣ್ತಾವ. ಯಾಕಂದ್ರ ಪಡೆದ ತಾಯಿಗೆ ಹೆಗ್ಗಣ ಆದ್ರೂ ಕೂಡ ಮುದ್ದನ, ಹೌದಿಲ್ರಿ? ನಮ್ಮ ಮಗ ಶ್ರೇಷ್ಠ ಅನ್ಬೇಕ. ಯಾಕಂದ್ರ ಕಳ್ಳು ಬಹಳಷ್ಟು ತ್ರಾಸ ತಗೊಂಡು ಹರಿದಿರ್ತಾರ. ಅದ್ ಹೆಂಗಿದ್ರು ನಮ್ಮ ಮಗ ಬಹಳ ಶ್ರೇಷ್ಠ. ಹಂಗ ನನ್ನ ಕರು, ನನ್ನ ಆಕಳು, ನನ್ನ ಎತ್ತು ಅದೇನಪ್ಪಾ ಅಂದ್ರೆ ನನಗೆ ಬಹಳ ಶ್ರೇಷ್ಠ ಕಾಣ್ತಿರೋದು. ಬಟ್ ಏನಾಕೈತಿ, ಜಾತ್ರೆಯಾಗ ಹೋಗಿ ತೋರ್ಸೋಣ ಗೊತ್ತಾಕೈತಿ, ಇಲ್ಲಿ ನನಗಿತ್ತು ಬೇರೆ ಬೇರೆ ದೊಡ್ಡ ಅದಾವಲ್ಲ ಅಂತೇಳಿ ಅವಾಗ ಭಾವನೆ ಶುರು ಆಗತ್ತೆ. ಆದ್ರೆ ಆಯ್ಕೆ ಮಾಡೋರಿಗೆ ಬಹಳ ಕಷ್ಟ ಇರ್ತೈತಿ. ಇವ್ನು ಹೆಂಗ ಆಯ್ಕೆ ಮಾಡ್ಬೇಕು, ನೋಡಾಕ ಎಲ್ಲಾರ್ಗಿ ಬಹಳ ಚಂದ ಅನಿಸ್ತೈತೆ, ಎಲ್ಲಾ ಇರ್ತೈತೆ. ಆದ್ರೆ ಅಲ್ಲಿ ಆಯ್ಕೆ ಮಾಡ್ಲಿಕ್ಕೆ ಕೆಲವೊಂದು ಮಾನಗಳದಾವ. ಅದು ಹೇಗಿರ್ಬೇಕು, ಕೋಡಿನೊಳಗೆ ಸಮನಾಗಿರ್ಬೇಕು. ಕಣ್ಣು ನೋಡ್ತಾರೋ, ಕಾಲು ನೋಡ್ತಾರೋ, ಹಲ್ಲು ನೋಡ್ತಾರೋ. ನೀವು ಆಯ್ಕೆ ಮಾಡಕ್ ಹೋಗಿರ್ತಿರ್ಲ, ಯಾವ ರೀತಿ ನೋಡ್ತಿರ್ಲ ಆ ರೀತಿ ಇಲ್ಲಿ ನಾವು ಕೂಡ ಏನಪ್ಪಾ ಅಂದ್ರ ಪಶುಗಳನ್ನ ವೈದ್ಯಾಧಿಕಾರಿಗಳು ಆರೋಗ್ಯ ದೃಷ್ಟಿಯಿಂದ ನೋಡ್ತಾರ. ಆರೋಗ್ಯ ದೃಷ್ಟಿಯಿಂದ ಅದು ಬಹಳಷ್ಟು ಪುಷ್ಟ ಆಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂತ ಪಶುಗಳನ್ನ ಆಯ್ಕೆ ಮಾಡ್ತಾರೋ. ಅದಕ್ಕೆ ಆಯ್ಕೆ ಮಾಡಲು ನಮಗೆ ಸಹಾಯ ಮಾಡಿದಂತ ಬೀರಪ್ಪ ಯಲ್ಲಂಗುಡಿ ಅವರ ಟೀಮ್ಗೆ, ಅವರ ಪರವಾಗಿ, ಅವರ ಎಲ್ಲಾ ಪಶು ವೈದ್ಯಾಧಿಕಾರಿಗಳಿಗೆ ಪರವಾಗಿ ಅವರಿಗೆ ಸನ್ಮಾನವನ್ನ ಈ ಶ್ರೀಗಳಿಂದ ಮಾಡಲಾಗುತ್ತೆ. ಬೀರಪ್ಪ ಯಲ್ಲಂಗುಡಿ ಅವರಿಗೆ ಸನ್ಮಾನ. ಈ ಒಂದು ಜಾತ್ರಾ ಆಗೈತಲ್ಲ, ಆ ಸನ್ಮಾನ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಅವರಿಗೆ ಧನ್ಯವಾದಗಳು. ಈಗ ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯ.